ಜನಾರ್ದನ ರೆಡ್ಡಿಯವರ ಗರ್ವಾಪ್ಸಿಯಾಗಿದೆ. ಬಿಜೆಪಿಗೆ ಅವರು ಮರು ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಲೆಕ್ಕಾಚಾರ ಏನು? ಜನಾರ್ದನ ರೆಡ್ಡಿಯವರನ್ನ ಕರೆಸಿಕೊಳ್ಳುವ ಮುಖಾಂತರ ರೆಡ್ಡಿ ಆಗಮನದಿಂದ ಬಿಜೆಪಿಗೆ ಬಲ ಹೆಚ್ಚಾಗುತ್ತಾ? ರೆಡ್ಡಿ ಪಕ್ಷಕ್ಕೆ ಕರೆತಂದ ಹಿಂದಿರುವಂತ ಲೆಕ್ಕಾಚಾರ ಏನು? ಯಾವ ಜಿಲ್ಲೆಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿಯವರ ಆಗಮನದ ಲಾಭದ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ? ಜನಾರ್ದನ ರೆಡ್ಡಿ ಬಿಜೆಪಿಗೆ ಬಂದ್ರೆ ಅದರಿಂದ ಬಿಜೆಪಿ ಬಯಸಿರುವಂತ ಅನುಕೂಲ ಯಾವುದು? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ನಮ್ಮ ಸುಧಾಕರ್ ರೆಡ್ಡಿ ಅವರು, ಜನಾರ್ದನ ರೆಡ್ಡಿ ಅವರು ಈಗ ಗರ್ವಾಪ್ಸಿಯಾಗಿದ್ದಾರೆ. ಅವರೇ ಹೇಳಿದ್ರು 13 ವರ್ಷದ ಬಳಿಕ ಬಿಜೆಪಿಗೆ ನಾನು ಸೇರ್ಪಡೆಯಾಗಿದ್ದೀನಿ ಅಥವಾ ಮರು ಸೇರ್ಪಡೆಯಾಗಿದ್ದೀನಿ ಅನ್ನೋದು ಬಿಜೆಪಿ ನಾಯಕರದು ಒಂದಿಷ್ಟು ಲೆಕ್ಕಾಚಾರಗಳಿದ್ದಾವೆ. ಏನದು ಡೀಟೇಲ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದ ಶಾಸಕರು ಸದ್ಯ ಜನಾರ್ದನ ರೆಡ್ಡಿ. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕಲ್ಲಿ ಅಸಮಾಧಾನ ಸೃಷ್ಟಿಯಾಗಿದೆ. ಸಂಗಣ್ಣ ಕರಡಿ ನೇತೃತ್ವದಲ್ಲಿ ಅಸಮಾಧಾನ ಇದ್ದೇ ಇದೆ. ಈಗ ಜನಾರ್ದನ ರೆಡ್ಡಿ ಅವರ ಆಗಮನದಿಂದಾಗಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಹೊಸ ಮುಖ, ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಸಂಗಣ್ಣ ಕರಡಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಅಥವಾ ಆ ಅಸಮಾಧಾನವನ್ನ ತಣ್ಣಗಾಗಿಸೋದಕ್ಕೆ ಜನಾರ್ದನ ರೆಡ್ಡಿ ಅವರನ್ನ ಬಿಜೆಪಿಗೆ ಕರೆತರಲಾಗಿದೆ. ಇದಲ್ಲದೆ ಗಂಗಾವತಿ, ಕನಕಗಿರಿ, ಕಾರಟಗಿ, ಸಿಂಧನೂರು, ಸಿರಗುಪ್ಪ ಈ ಭಾಗದಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಹಿಡಿತಾ ಇದೆ. ರಾಯಚೂರು, ಬಳ್ಳಾರಿ, ಗದಗ ಇಲ್ಲೂ ಕೂಡ ಒಂದಿಷ್ಟು ಪ್ರಭಾವ ಜನಾರ್ದನ ರೆಡ್ಡಿ ಅವರಿಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜೊತೆಗೆ ಬಳ್ಳಾರಿ, ರಾಯಚೂರು ಮತ್ತು ಹಾವೇರಿ ಈ 4 ಕ್ಷೇತ್ರದ ಅಭ್ಯರ್ಥಿಗಳಿಗೆ ಜನಾರ್ದನ ರೆಡ್ಡಿ ಅವರ ಆಗಮನದ ಲಾಭ ಆಗತ್ತೆ ಒಂದಿಷ್ಟು ಪ್ರಮಾಣದಲ್ಲಿ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಅವರನ್ನ ಬಿಜೆಪಿಗೆ ಬರಮಾಡಿಕೊಳ್ಳಲಾಗಿದೆ. ಆ ದೃಶ್ಯ ಕೂಡ ನೋಡ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ವೋಟು ಬಿಜೆಪಿಗೆ ಜನಾರ್ದನ ರೆಡ್ಡಿ ಅವರ ಕಾರಣಕ್ಕಾಗಿ ಬರಬಹುದು ಅನ್ನೋ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ. ಒಂದು ಬಳ್ಳಾರಿ, ಮತ್ತೊಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ, ರಾಯಚೂರಲ್ಲೂ ಒಂದಿಷ್ಟು ಅನುಕೂಲಗಳಾಗತ್ತೆ ಅನ್ನೋ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.